ವಿಜಯಪುರ ಜಿಲ್ಲೆಯ ಅಭಿವೃದ್ಧಿಗೆ 1 ಲಕ್ಷ ಕೋಟಿ ಅನುದಾನ ನೀಡಿದ ಪ್ರಧಾನಿ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿಯಾಗುವುದು ನಿಶ್ಚಿತ. ಅದಕ್ಕಾಗಿ ಬಿಜೆಪಿಗೆ ಮತ ನೀಡುವುದರ ಮೂಲಕ ದೇಶದ ಏಳಿಗೆಗೆ ಶ್ರಮಿಸಿ ಎಂದು ಬಿಜೆಪಿ ಅಭ್ಯರ್ಥಿ ಸಂಸದ ರಮೇಶ್ ಜಿಗಜಿಣಗಿ ಹೇಳಿದರು. ಇಂದು ದೇವರಹಿಪ್ಪರಗಿ ತಾಲೂಕಿನ ಮುಳಸಾವಳಗಿ ಗ್ರಾಮದಲ್ಲಿ ಜರುಗಿದ ಮಹಾಶಕ್ತಿ ಕೇಂದ್ರ ಕಾರ್ಯಕರ್ತರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಮತ್ತು ಕಳೆದ ಬಿಜೆಪಿ ನೇತೃತ್ವದ ರಾಜ್ಯ ಸರ್ಕಾರ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದೆ. ಜಿಲ್ಲೆಯಲ್ಲಿ ಈಗ 7 ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಕಾರ್ಯ ಆರಂಭಗೊಂಡಿದೆ. ಆದರೆ ಕಾಂಗ್ರೆಸ್ ಸರ್ಕಾರಗಳು ಮಾತ್ರ ಯಾವುದೇ ಅಭಿವೃದ್ಧಿ ಮಾಡದೆ ಮಕ್ಕಳು ಸಂಬಂಧಿಗಳಿಗೆ ಅಧಿಕಾರ ದೊರಕಿಸುವುದರಲ್ಲೇ ನಿರತವಾಗಿದೆ. ಈ ಬಾರಿಯ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದೊಂದಿಗೆ ಮೈತ್ರಿಯಾಗಿದ್ದು ಅತ್ಯಂತ ಸಂತೋಷದ ವಿಷಯ. ಇದು ನನ್ನ ಕೊನೆಯ ಚುನಾವಣೆಯಾಗಿದ್ದು ಮತ್ತೊಮ್ಮೆ ಗೆದ್ದು ಮೋದಿಯವರ ಕೈ ಬಲಪಡಿಸಬೇಕಾಗಿದೆ. ಆದ್ದರಿಂದ ತಾವೆಲ್ಲ ಬಿಜೆಪಿ ಗೆಲುವಿಗಾಗಿ ಶ್ರಮಿಸಬೇಕು ಅಂತ ಹೇಳಿದ್ರು. ಇದೇ ವೇಳೆ ಮಾಜಿ ಶಾಸಕ ಸೋಮನಗೌಡ ಪಾಟೀಲ್ ಕೂಡ ಮಾತನಾಡಿ, ನಮ್ಮ ಸಂಸದರು ಸದ್ದಿಲ್ಲದೆ ಅಭಿವೃದ್ಧಿಯಲ್ಲಿ ನಿರತರಾದವರು. ಅವರೆಂದೂ ಪ್ರಚಾರಕ್ಕೆ ಬೀಳಲಿಲ್ಲ. ಜಿಲ್ಲೆಯಲ್ಲಿ ಜೆಜೆಎಂ ಯೋಜನೆಯಡಿ ಕುಡಿಯುವ ನೀರಿಗಾಗಿ ಶ್ರಮಿಸಿದ್ದಾರೆ. ಕಳೆದ 1 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವುದೇ ಅನುದಾನ ಮಾಡದೆ ಕೇವಲ ಸುಳ್ಳು ಪ್ರಚಾರದಲ್ಲಿ ನಿರತವಾಗಿದೆ. ಆದ್ದರಿಂದ ಈ ಬಾರಿ ಮತ್ತೊಮ್ಮೆ ಬಿಜೆಪಿಗೆ ಮತ ನೀಡಿ ಮೋದಿಯವರ 400ರ ಗುರಿಯನ್ನ ಸಕಾರಗೊಳಿಸಿ ಅಂತ ಕರೆ ನೀಡಿದ್ರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಅರುಣ ಶಹಾಪುರ, ಜಿಲ್ಲಾ ಕಾರ್ಯದರ್ಶಿ ರಮೇಶ್ ಮಸಬಿನಾಳ, ಸ್ಥಳೀಯ ಕಾರ್ಯಕರ್ತ ಬಸವರಾಜ್ ಕಲ್ಲೂರ, ಜೆಡಿಎಸ್ ಕಾರ್ಯಕರ್ತ ಸಂಕನಗೌಡ ಬಿರಾದರ, ಮಂಡಲ ಅಧ್ಯಕ್ಷ ಅವ್ವಣ್ಣ ಸ್ವಾತಗಿ ಮಾತನಾಡಿ ಮತಯಾಚನೆಯನ್ನ ನಡೆಸಿದ್ರು. ಇನ್ನು ನಿಂಗರಾಜ ಮಹಾರಾಜ, ಮತಾಬ್ ಮುಜಾವರ್, ಮಡುಗೌಡ ಪಾಟೀಲ್, ಈರಣ್ಣ ರಾವುರ, ಪ್ರಭುಗೌಡ ಬಿರಾದರ, ಶಿಲ್ಪಾ ಗುದರಗೊಂಡ, ಸಿದ್ದು ಬುಳ್ಳ, ರಾವುತಪ್ಪ ಮೂಲಿಮನಿ, ಭೀಮನಗೌಡ ಲಾಚ್ಯಾಣ, ಶ್ರೀಮಂತ ತಳವಾರ, ಚಿದಾನಂದ ಹಿಟ್ನಳ್ಳಿ, ಹುಸೇನ್ ಗೌಂಡಿ, ಪ್ರಕಾಶ್ ದೊಡ್ಮನಿ, ದಾವುಲಾ ಸಾಬ್ ಇನಾಮದಾರ ಸೇರಿದಂತೆ ಕಾರ್ಯಕರ್ತರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಹಮೀದಾಬುಲ್ಲಾ, ಎಬಿ ನ್ಯೂಸ್, ವಿಜಯಪುರ. ದೇಶದಲ್ಲಿ ಇಷ್ಟೊಂದು ಕೆಲಸಗಳಾಗಿದ್ವ? 65 ವರ್ಷ ಈ ದೇಶವನ್ನ ಆಳಿದ್ರಪ್ಪ. ಏನ್ ಮಾಡಿದ್ರಿ? ನಿಮ್ಮ ಮನೆಗಳನ್ನ ತುಂಬಿಕೊಂಡ್ರಿ, ನಿಮ್ಮ ಸಂಬಂಧಿಕರ ಮನೆಗಳು ತುಂಬಿಕೊಂಡ್ರಿ. ನಿಮಗೆ ನಾಯಕರು ಯಾರು ಅನ್ಬೇಕ್ರಿ? ನೀವೇ ಹೇಳ್ರಿ ನೋಡ. ಯಾರು ಅನ್ಬೇಕು? ಕಾಂಗ್ರೆಸ್ನವ್ರ ನಾಯಕರು. ಗಂಡ ಮಗ ನರೇಂದ್ರ ಮೋದಿ ಅವರು 10 ವರ್ಷದಲ್ಲಿ ಈ ದೇಶದ ಚಿತ್ರವನ್ನೇ ಬದಲು ಮಾಡಿಟ್ರಪ್ಪ. ಚಿತ್ರ ಮಾಡ್ಯಾರಿಲ್ರಿ, ಬದಲು ಮಾಡಿಲ್ಲ ನೋಡ್ರಿ. ಅಕೌಂಟಿಗೆ ಸಂದಾಯ ಆಯ್ತು. ಬಂಧುಗಳೇ, ಹಿಂದೆ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಇದ್ದಾಗ ಡೆಲ್ಲಿ ಒಳಗ ಕುಂತು 100 ರೂಪಾಯಿ ಕೊಟ್ರೆ ಕೆಳಗೆ ಹೋಗಿ ಅಲ್ಲಿ ತಟ್ಟಬೇಕಾದ್ರೆ 15 ರೂಪಾಯಿ ತಡ್ತದ, 85 ರೂಪಾಯಿ ನಡುವ ಹೋಗ್ತದ ಅಂತ ಮಾತನ್ನ ಹೇಳಿದ್ರು. ಮೋದಿ ಅವರು ಇವತ್ತು ಅದನ್ನ ಎನ್ಡಿಎ ಮಾಡ್ಕೋಬೇಕಾದ್ರೆ ಮೈತ್ರಿ ಪಕ್ಷಗಳು ಕೂಡಿ ಮಾಡಿದ್ದಾಗಿದೆ. ನಮ್ಮ ಕರ್ನಾಟಕದಲ್ಲಿ ಜನತಾದಳ ಹಾಗೂ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಕೂಡ್ಕೊಂಡು ಅಭ್ಯರ್ಥಿಗಳನ್ನು ಹಾಕಿದ್ದಾಗಿದೆ. ಈಗೆಲ್ಲ ತಮಗೆಲ್ಲ ಗೊತ್ತು, 28ರಲ್ಲಿ 3 ಅವರು ಜನತಾದಳದವರು ತಮ್ಮ